ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಶಬೀರ್ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಗೈಸ್, ನೀವು ಥಂಬ್ನೇಲ್ ನೋಡಿ ಗೊತ್ತು ಮಾಡ್ಕೊಂಡಿರ್ಬೋದು. ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೋಗ್ತಾ ಇರುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ PM ಕಿಸಾನ್ ಯೋಜನಾ ಅಂತಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನಾ ಅಂತಂದ್ರೆ ನಮ್ಮ ಭಾರತದ ಪ್ರತಿಯೊಬ್ಬರು ರೈತರು ಕೂಡ ಒಂದು ವರ್ಷಕ್ಕೆ 6,000 ರೂಪಾಯಿ ದುಡ್ಡನ್ನ PM ಕಿಸಾನ್ ಯೋಜನೆ ಮುಖಾಂತರ ಪ್ರತಿ ವರ್ಷ ಪಡೆದುಕೊಳ್ತಾ ಇದೀವಿ. ಸೊ ಈ ಒಂದು ವಿಷಯದ ಕುರಿತಾಗಿ, ಈ ಒಂದು ಯೋಜನೆಯ ಕುರಿತಾಗಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಅನ್ನ ನಾನು ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಿಸಿದ್ರ ಸಲುವಾಗಿ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಕೂಡ ಪ್ರತಿ ವರ್ಷ 6,000 ರೂಪಾಯಿ ಏನ ಅಮೌಂಟ್ ಅನ್ನ ಗೋರ್ಮೆಂಟ್ ಇಂದ ಪಡ್ಕೊಳ್ತಾ ಇದೀವಿ ಒಬ್ರು ರೈತರಾಗಿ. ಸೊ ಆ ಒಂದು ದುಡ್ಡು ನಾವು ನೋಡ್ತಾ ಇದೀವಿ 4 ತಿಂಗಳಿಗೊಮ್ಮೆ 2,000ದಂತೆ ಕಂತು ಕಂತಾಗಿ ಬರುತ್ತೆ. ಸೊ ಹೋದ ವರ್ಷ ಬಂದಿರುವ ದುಡ್ಡು ಮತ್ತು ಅಂತಂದ್ರೆ ಹೋದ ವರ್ಷ ಈ ತಿಂಗಳು ಅಂತಂದ್ರೆ 6ನೇ ತಿಂಗಳಲ್ಲಿ ಬರ್ಬೇಕಾಗಿರುವಂತಹ ದುಡ್ಡು ಹೋದ ವರ್ಷ 18ನೇ ತಾರೀಕು ಬಂದಿತ್ತು. ಸೊ ಆದ್ರೆ ಈ ವರ್ಷ 18ನೇ ತಾರೀಕು ದುಡ್ಡು ಬರಲಿಲ್ಲ. ಸೊ ಈ ತಿಂಗಳ ಅಂತಂದ್ರೆ ಈ ವರ್ಷದ ಈ ಕಂತು ಯಾಕೆ ಲೇಟ್ ಆಯ್ತು, ಸೊ ಈ ದುಡ್ಡು ಬರುತ್ತೋ ಬರಲ್ವೋ, ಯಾರ್ಯಾರಿಗೆ ಬರುತ್ತೆ ಯಾಕಪ್ಪ ಅಂತಂದ್ರೆ ಈ ಸಾರಿ ಕೆಲವೊಬ್ರು ರೈತರಿಗೆ ಈ ಒಂದು PM ಕಿಸಾನ್ ಯೋಜನೆಯ ದುಡ್ಡು ಬರಲ್ಲ. ಸೊ ಯಾಕೆ ಬರಲ್ಲ ಅಂತ ಕೂಡ ಹೇಳ್ತೀನಿ. ಮತ್ತು ಆ ಒಂದು ದುಡ್ಡು ಪ್ರತಿಯೊಬ್ಬರಿಗೂ ಕೂಡ ಅಂತಂದ್ರೆ ನಿಮಗೂ ಕೂಡ PM ಕಿಸಾನ್ ಯೋಜನೆ ಅಮೌಂಟ್ ಏನಿದೆಯೋ, ಸೊ ಈ ಅಮೌಂಟ್ ನಿಮ್ಗೂ ಕೂಡ ತಪ್ಪದೆ ಬರಬೇಕು ಅಂತಂದ್ರೆ ನಿಮ್ಮ PM ಕಿಸಾನ್ ಯೋಜನೆಯ ದುಡ್ಡು ರದ್ದಾಗೋದನ್ನ ನೀವು ಯಾವ ರೀತಿ ತಡಿಬಹುದು ಅದನ್ನೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಏನಾದ್ರೂ ರೈತರಾಗಿದ್ರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ ಅಂತ ಹೇಳ್ತೀನಿ. ಸೊ ಹಿಂಗಾಗಿ ಬರ್ರಿ ಲೇಟ್ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಏನಪ್ಪಾ ಅಂತಂದ್ರೆ ಈ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಬರುತ್ತಿರುವಂತಹ ಈ 6,000 ರೂಪಾಯಿ ಅಮೌಂಟ್ ಅಲ್ಲಿ ಈ ತಿಂಗಳಲ್ಲಿ ಬರಬೇಕಾಗಿರುವಂತಹ 2,000 ರೂಪಾಯಿ ಅಮೌಂಟ್ ಅಧಿಕಾರಿಗಳು ಡಿಲೇ ಮಾಡಿದ್ರಿಂದ ಈ ಸಾರಿ ಅಮೌಂಟ್ ಬಂದಿಲ್ಲಂತೆ. ಬಟ್ ಆದ್ರೆ ಈ ಅಮೌಂಟ್ ಯಾವಾಗ ಅಧಿಕಾರಿಗಳು ಬಿಡುಗಡೆನ ಮಾಡ್ತಾರೋ ಸೊ ಅವಾಗ ಅಮೌಂಟ್ ಬಂದು ಪ್ರತಿಯೊಬ್ಬರು ಕರ್ನಾಟಕದ ರೈತರಿಗೂ ಕೂಡ ಜಮೆ ಆಗತ್ತೆ. ಬಟ್ ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ರೈತರು ಕೂಡ ಈ KYC ಅನ್ನ ಮಾಡ್ಕೊಳ್ಬೇಕಾಗಿದೆ. ಸೊ ಯಾರು ರೈತರು ಈ ಬಾರಿ ಈ KYC ಅನ್ನ ಮಾಡ್ಕೊಳ್ಳೋದಿಲ್ವೋ ಅಂತಂದ್ರೆ ಈ ಹಿಂದೆ ಯಾರು ಈ KYC ಅನ್ನ ಮಾಡಿಲ್ವೋ ಅವರು ಈ KYC ಅನ್ನ ಮಾಡೋದು ಖಂಡಿತವಾಗಿ ಕಡ್ಡಾಯ ಅಂತ ಹೇಳಿದ್ದಾರೆ. ಸೊ ಈ KYC ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಆಧಾರ್ ನಂಬರ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಡೇಟಾ ಏನಿದೆಯೋ, ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, ಸೊ ನಿಮ್ಮ ಕುರಿತಾಗಿ ಮಾಹಿತಿ ಆಗಿರ್ಬೋದು, ನಿಮ್ಮ ಹೆಸರು, ನಿಮ್ಮ ಒಂದು ಡೇಟಾ ನಾವು ಗೌರ್ಮೆಂಟ್ ಗೆ ಈ KYC ಮುಖಾಂತರ ಅಂತಂದ್ರೆ ಆಧಾರ್ ಕಾರ್ಡ್ ನ ಮುಖಾಂತರ ಆಧಾರ್ ಈ KYC ಮುಖಾಂತರ ಕೊಡ್ಬೇಕಾಗುತ್ತೆ. ಸೊ ಆ ಒಂದು ಈ KYC ಅನ್ನ ಇಲ್ಲಿವರೆಗೆ ಯಾರು ಮಾಡಿಸಿಲ್ವೋ ಅವರು ಈ KYC ಅನ್ನ ಈ ಬಾರಿ ಮಾಡಿಸಲೇಬೇಕು ಅಂತ ಹೇಳಿದ್ದಾರೆ. ಈ KYC ಅನ್ನ ಮಾಡದೇ ಇದ್ರೆ ಈ ಬಾರಿ ಅಂತಂದ್ರೆ 20ನೇ ಕಂತಿನ PM ಕಿಸಾನ್ ಯೋಜನೆ ಅಮೌಂಟ್ ಜಮಾ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಹಿಂಗಾಗಿ ಈ KYC ಅನ್ನ ನಾವು ಮಾಡಿಸ್ಬೇಕಪ್ಪ ಅಂತಂದ್ರೆ ಹತ್ತಿರದಲ್ಲಿರುವಂತಹ ಗ್ರಾಮ ಒನ್ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿ ಈ KYC ಅನ್ನ ನಾವು ಮಾಡಿಸ್ಕೊಬಹುದು. ಬಟ್ ಆದ್ರೆ ನಾನು ನಿಮ್ಗೆ ಹೇಳಕ್ ಹೊರಟಿರೋದು ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದ ರೈತರು ಕೂಡ ನೀವು ಗ್ರಾಮ ಒನ್ ಕೇಂದ್ರಕ್ಕೆ ಹೋಗಿ ಈ KYC ಅನ್ನ ಮಾಡಿಸಿಕೊಳ್ಳೋದ್ರ ಬದಲಾಗಿ ನೀವು ನಿಮ್ಮ ಮೊಬೈಲ್ ನಲ್ಲಿ ಆನ್ಲೈನ್ ನಲ್ಲಿ ಈ KYC ಅನ್ನ ಮಾಡ್ಕೊಬಹುದು. ಸೊ ಆ ಒಂದು ಈ KYC ಅನ್ನ ನೀವು ಮೊಬೈಲ್ ನಲ್ಲಿ ಯಾವ ರೀತಿ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರ ಜೊತೆಗೆ ನೀವು ಈ KYC ಅನ್ನ ಖಡಾಖಂಡಿತವಾಗಿ ಮಾಡಿಸಿ ಅಂತಂದ್ರೆ ಈ ಸಾರಿ ದುಡ್ಡು ಜಮಾ ಆಗುತ್ತೆ. ಸೊ ಈ ಸಾರಿ ದುಡ್ಡು ಜಮೆ ಎಷ್ಟು ಲೇಟ್ ಆಗಿದೆಯಪ್ಪ ಅಂತಂದ್ರೆ ಹೋದ ವರ್ಷ 2024ರಲ್ಲಿ ಏನು ಅಮೌಂಟ್ 18ನೇ ತಾರೀಕು ಜೂನ್ ತಿಂಗಳಲ್ಲಿ ಏನು ಬಂದಿತ್ತು, ಸೊ ಈ ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು 4 ದಿನ ಡಿಲೇ ಆಗಿದೆ ಅಂತಂದ್ರೂ ಕೂಡ ಈ ಬಾರಿ 20 ಅಥವಾ 22ನೇ ತಾರೀಕು ಈ ಒಂದು PM ಕಿಸಾನ್ ಯೋಜನೆಯ 2,000 ರೂಪಾಯಿ ಅಮೌಂಟ್ ಜಮೆ ಆಗ್ಬೇಕಾಗಿತ್ತು ರೈತರಿಗೆ. ಬಟ್ ಆದ್ರೆ ಜಮೆ ಏನು ಆಗಿಲ್ವಲ್ಲ. ಸೊ ಈ ಅಮೌಂಟ್ 25ನೇ ತಾರೀಕು ಆದ್ರೂ ಕೂಡ ಇವತ್ತಿಗೆ ಜಮೆ ಆಗಿಲ್ಲ. ಸೊ ಈ ಅಮೌಂಟ್ ರಿಲೀಸ್ ಮಾಡಿದ್ಮೇಲೆ ಎಲ್ರಿಗೂ ಜಮೆ ಆಗುತ್ತೆ. ಬಟ್ ಆದ್ರೆ ಈ KYC ಅನ್ನ ಮಾಡೋದು ಮುಖ್ಯ ಉದ್ದೇಶ. ಸೊ ಹಿಂಗಾಗಿ ಈ KYC ಅನ್ನ ಆನ್ಲೈನ್ ಅಲ್ಲಿ ಅಂತಂದ್ರೆ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಯಾವ ರೀತಿ ಮಾಡಬಹುದು ಅಂತ ಇವಾಗ ನೋಡೋಣ ಅಂತ ಬರ್ರಿ. ಸೊ ನೀವು ಈ KYC ಅನ್ನ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲಿಗೆ ನಿಮ್ಮ ಮೊಬೈಲ್ ನಲ್ಲಿ ನೆಟ್ ಅನ್ನ ಆನ್ ಮಾಡ್ಕೊಂಡ್ಬಿಟ್ಟು ಗೂಗಲ್ ನಲ್ಲಿ PM ಕಿಸಾನ್ ಅಂತ ಸರ್ಚ್ ಮಾಡ್ಕೊಳ್ಳಿ. PM ಕಿಸಾನ್ ಅಂತೇಳಿ ಸರ್ಚ್ ಮಾಡ್ಕೊಂಡ ನಂತರ ಅದರಲ್ಲಿ ಮೊದಲಿಗೆ ಬರುವಂತಹ PM ಕಿಸಾನ್ ಯೋಜನೆಯ ಒಂದು ಗೌರ್ಮೆಂಟ್ ವೆಬ್ಸೈಟ್ ಏನಿರುತ್ತೋ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಆ ಒಂದು ವೆಬ್ಸೈಟ್ ಅಲ್ಲಿ ನವ್ ಯುವರ್ ಸ್ಟೇಟಸ್ ಅಂತ ಇರುತ್ತೆ. ಸೊ ಆ ನವ್ ಯುವರ್ ಸ್ಟೇಟಸ್ ಅನ್ನುವಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರಿಜಿಸ್ಟರ್ ನಂಬರ್ ಅನ್ನ ಆ ಒಂದು ವೆಬ್ಸೈಟ್ ಕೇಳತ್ತೆ. ಸೊ ರಿಜಿಸ್ಟರ್ ನಂಬರ್ ನಿಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಅಕಸ್ಮಾತ್ ಆಗಿ ನಿಮಗೆ ನಿಮ್ಮ ಒಂದು PM ಕಿಸಾನ್ ಯೋಜನೆಯ ರಿಜಿಸ್ಟರ್ ನಂಬರ್ ಗೊತ್ತಿತ್ತು ಅಂತಂದ್ರೆ ರಿಜಿಸ್ಟರ್ ನಂಬರ್ ಅನ್ನ ಅಲ್ಲಿ ಫಿಲ್ ಮಾಡ್ರಿ. ಅಕಸ್ಮಾತ್ ಆಗಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ಪ್ರಾಬ್ಲಮ್ ಇಲ್ಲ, ಅಲ್ಲಿ ನವ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು
ನಿಮ್ಮ ಆಧಾರ್ಗೆ ಲಿಂಕ್ ಇರುವಂತಹ ಒಂದು ನಂಬರ್ ಅನ್ನ ಅಥವಾ ನಿಮ್ಮ ಆಧಾರ್ ನಂಬರ್ ನ ಪುಟ್ ಮಾಡಿದ್ರೆ ನಿಮಗೆ OTP ಬರುತ್ತೆ. ಆ OTP ಮುಖಾಂತರ ನೀವು ನಿಮ್ಮ PM ಕಿಸಾನ್ ಯೋಜನೆಯ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಪಡ್ಕೊಬಹುದು. ಸೊ ಈ ರೀತಿ ಪಡ್ಕೊಂಡು ನೀವು ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಏನು ನೌ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಅಲ್ಲಿ ಕೇಳಿದ್ವು, ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಫಿಲ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರ್ ನ ಫಿಲ್ ಮಾಡಿದ ನಂತರ ಅದರ ಪಕ್ಕದಲ್ಲಿ ಕ್ಯಾಪ್ಚಾ ಅನ್ನ ಕೇಳಿರುತ್ತೆ. ಕ್ಯಾಪ್ಚಾ ಕೋಡ್ ಏನಪ್ಪಾ ಅಂತಂದ್ರೆ ಒಂದು ಇಮೇಜ್ ಏನ್ ಬಂದಿರುತ್ತೋ ಅದರ ಪಕ್ಕದಲ್ಲಿ ಆ ಇಮೇಜ್ ಅಲ್ಲಿ ಇರುವಂತ ಲೆಟರ್ಸ್ ಗಳಾಗಿರ್ಬೋದು, ನಂಬರ್ಸ್ ಗಳಾಗಿರ್ಬೋದು, ಅವನ್ನ ಯಾವ ರೀತಿ ಇದೆಯೋ ಅದೇ ರೀತಿ ಕ್ಯಾಪ್ಚಾ ನಂಬರ್ ಎಂಟ್ರಿ ಮಾಡುವಲ್ಲಿ ಎಂಟರ್ ಮಾಡಿ ನೀವು ಈ ಒಂದು ರಿಜಿಸ್ಟ್ರೇಷನ್ ನಂಬರು ಕ್ಯಾಪ್ಚಾ ಎರಡನ್ನು ಎಂಟರ್ ಮಾಡಿದ ನಂತರ ನೀವು ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕೆಲವೊಂದಿಷ್ಟು ನಿಮ್ಮ ಒಂದು ಮಾಹಿತಿ ಓಪನ್ ಆಗುತ್ತೆ. ಆ ಮಾಹಿತಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಪರ್ಸನಲ್ ಇನ್ಫಾರ್ಮೇಶನ್ ಅಂತ, ಅದರ ಕೆಳಗಡೆ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಇರುತ್ತೆ, ಮತ್ತು ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಇರುತ್ತೆ. ಪರ್ಸನಲ್ ಇನ್ಸ್ಟಾಲ್ಮೆಂಟ್ ಅಥವಾ ಇದು ಪರ್ಸನಲ್ ಇನ್ಫಾರ್ಮೇಶನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, ನಿಮ್ಮ PM ಕಿಸಾನ್ ಯೋಜನೆಯ ಒಂದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನಿಮ್ಮ ಊರ ಹೆಸರಾಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು, ಈ ಎಲ್ಲ ಡೇಟಾ ಪರ್ಸನಲ್ ಇನ್ಫಾರ್ಮೇಶನ್ ಅಲ್ಲಿ ಇರುತ್ತೆ. ಅದರ ಕೆಳಗಡೆ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಇರುತ್ತೆ, ಅದರ ಕೆಳಗಡೆ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಇರುತ್ತೆ. ಅಂತಂದ್ರೆ ನೀವು ಸದ್ಯದಲ್ಲಿ ನಿಮಗೆ ಜಮೆ ಆಗಿರುವಂತ ಯಾವ ಕಂತಿನ ಅಮೌಂಟ್ ಜಮೆ ಆಗಿದೆ ಮತ್ತೆ ಹಿಂದೆ ಯಾವ ಕಂತಿನ ಅಮೌಂಟ್ಗಳು ನಿಮಗೆ ಯಾವ ತಾರೀಕಿಗೆ ಜಮೆ ಆಗಿವೆ ಅನ್ನೋದನ್ನ ಇದರಲ್ಲಿ ನೀವು ಚೆಕ್ ಮಾಡ್ಕೊಬಹುದು. ಆದ್ರೆ ನಾನು ಇವಾಗ ನಿಮಗೆ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಈ KYC ನ ಮಾಡೋದು. ಸೊ ಹಿಂಗಾಗಿ ನೀವು ಈ 3 ಆಪ್ಷನ್ಗಳಲ್ಲಿ ಅಂತಂದ್ರೆ ಪರ್ಸನಲ್ ಇನ್ಫಾರ್ಮೇಶನ್, ಎಲಿಜಿಬಿಲಿಟಿ ಸ್ಟೇಟಸ್ ಮತ್ತು ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್, ಈ 3 ಆಪ್ಷನ್ಗಳಲ್ಲಿ ನೀವು ಎಲಿಜಿಬಿಲಿಟಿ ಸ್ಟೇಟಸ್ ಪಕ್ಕದಲ್ಲಿ ಒಂದು ಈ ರೀತಿ ಏರೋ ಮಾರ್ಕ್ ಇರುತ್ತೆ. ಸೊ ಆ ಒಂದು ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಲ್ಯಾಂಡ್ ಸೀಡಿಂಗು ಮತ್ತೆ ಆಧಾರ ಬ್ಯಾಂಕ್ ಅಕೌಂಟ್ ಸೀಡಿಂಗು, ಅದರ ಜೊತೆಗೆ ಈ KYC ಅಂತ ಈ ಒಂದು 3 ಆಪ್ಷನ್ ಗಳು ಬರ್ತವೆ. ಮತ್ತು ಅದರ ಮುಂದೆ ನೀವು ಕಂಪಲ್ಸರಿಯಾಗಿ ನಿಮ್ಮ ಒಂದು ಅಕೌಂಟ್ಗೆ ಆ ಒಂದು 3 ಆಪ್ಷನ್ ಗಳ ಪಕ್ಕದಲ್ಲಿ ಗ್ರೀನ್ ಕಲರ್ ಅಲ್ಲಿ ರೈಟ್ ಟಿಕ್ ಇರಬೇಕಾಗುತ್ತೆ. ಅಕಸ್ಮಾತ್ ಆಗಿ ನಿಮ್ಗೆ ರೈಟ್ ಟಿಕ್ ಇಲ್ಲ ಅಂತಂದ್ರೆ ನೀವು ಈ KYC ನ ಮಾಡಿಸಿಲ್ಲ ಅಂತ ಅರ್ಥ. ಅದರ ಹೊರತುಪಡಿಸಿ ಲ್ಯಾಂಡ್ ಸೀಡಿಂಗು, ಏನು ಆಧಾರ್ ಬ್ಯಾಂಕ್ ಸೀಡಿಂಗ್ ಇದೆ, ಇವುಗಳನ್ನು ಕೂಡ ನೀವು ಮಾಡಿಸ್ಕೊಬೇಕಾಗುತ್ತೆ. ಇದನ್ನ ಹೊರತುಪಡಿಸಿ ಇವೆರಡು ರೈಟ್ ಟಿಕ್ ಇದ್ದು ಅಕಸ್ಮಾತ್ ಆಗಿ ನಿಮ್ದು ಈ KYC ಏನಾದ್ರು ರೈಟ್ ಟಿಕ್ ಇಲ್ವಾ ಅಂತ ಅಂದ್ರೆ ಆ ಒಂದು ಈ KYC ನ ಯಾವ ರೀತಿ ಮಾಡೋದು ಅಂತಂದ್ರೆ ನಾನು ನಿಮಗೆ ಮುಂಚೆನೆ ಹೇಳಿದ ರೀತಿಯಲ್ಲಿ ಆ ಏನು ಪರ್ಸನಲ್ ಇನ್ಫಾರ್ಮೇಶನ್, ಎಲಿಜಿಬಿಲಿಟಿ ಸ್ಟೇಟಸ್ ಮತ್ತೆ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಏನು 3 ಆಪ್ಷನ್ಗಳು ಇದ್ವು, ಅಲ್ಲಿ ನೀವು ಪರ್ಸನಲ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಅದರಲ್ಲಿ ಕೆಳಗಡೆ ನಿಮ್ಮ ಒಂದು ಡೇಟಾ ಏನು ಓಪನ್ ಆಗಿರುತ್ತೋ ಅದರಲ್ಲಿ ಕೆಳಗಡೆ ಅಪ್ಡೇಟ್ ಯುವರ್ ಡೀಟೇಲ್ಸ್ ಅಂತ ಇರುತ್ತೆ. ಅಪ್ಡೇಟ್ ಯುವರ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಪ್ಡೇಟ್ ಯುವರ್ ಡೀಟೇಲ್ಸ್ ಅನ್ನುವಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ OTP ಬೇಸ್ಡ್ ಈ KYC ಅಂತೇಳಿ ಓಪನ್ ಆಗುತ್ತೆ. ಸೊ ಆ ಒಂದು OTP ಬೇಸ್ಡ್ ಈ KYC ಅಲ್ಲಿ ನೀವು ನಿಮ್ಮ ಒಂದು ಆಧಾರ್ ನಂಬರ್ ನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಸೊ ಇಲ್ಲಿ ನೀವು ಯಾವ ಒಂದು ಆಧಾರ್ ನಂಬರ್ ನ ಎಂಟರ್ ಮಾಡಬೇಕಪ್ಪ ಅಂತಂದ್ರೆ ನೀವು ಒಂದು PM ಕಿಸಾನ್ ಯೋಜನೆಗೆ ಏನು ಅಪ್ಲಿಕೇಶನ್ ಅನ್ನ ಹಾಕಿರ್ತೀರಿ, ಅಲ್ಲಿ ಯಾರ ಹೆಸರಿನಿಂದ ಏನು ಅಪ್ಲಿಕೇಶನ್ ಹಾಕಿರ್ತೀರೋ ಅವರ ಒಂದು ಆಧಾರ್ ನಂಬರ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ನಂಬರ್ಗೆ ಲಿಂಕ್ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ ಅಂತಂದ್ರೆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ನ ನೀವು ಫಿಲ್ ಮಾಡಿದ ನಂತರ ನೀವು ಅಲ್ಲಿ ಸರ್ಚ್ ಅಂತ ಕೊಡ್ಬೇಕಾಗುತ್ತೆ. ಸರ್ಚ್ ಅಂತ ಕೊಟ್ಟ ನಂತರ ನಿಮ್ಗೆ ಅಕಸ್ಮಾತ್ ಆಗಿ ಏನಾದ್ರು ಈ KYC ಆಗಿತ್ತು ಅಂತಂದ್ರೆ ಈ KYC ಈಸ್ ಆಲ್ರೆಡಿ ಡನ್ ಅಂತ ಬರುತ್ತೆ. ಅಕಸ್ಮಾತ್ ಆಗಿ ನೀವು ಈ KYC ನ ಮಾಡಿಸಿಲ್ಲ ಅಂತಂದ್ರೆ ಅಲ್ಲಿ ಮುಂದೆ ಆಪ್ಷನ್ ಬರುತ್ತೆ. ನಿಮ್ಮ ಕೆಲವೊಂದಿಷ್ಟು ಡೇಟಾಗಳಾಗಿರ್ಬೋದು, ನಿಮ್ಮ ಹೆಸರು, ಅಕೌಂಟ್ ನಂಬರ್, ಈ ರೀತಿ ಆ ಡೀಟೇಲ್ಸ್ ಗಳನ್ನು ನೀವು ಫಿಲ್ ಮಾಡ್ಕೊಂಡ್ಬಿಟ್ಟು ಈ KYC ಡನ್ ಅಂತ ಕೊಟ್ರೆ ನಿಮ್ಗೆ ಈ KYC ಆಗತ್ತೆ. ಸೊ ಈ ರೀತಿ ನೀವು ಮನೆಯಲ್ಲೇ ಕುಳಿತು ಗ್ರಾಮ ಕೇಂದ್ರಕ್ಕೆ ಹೋಗುವುದನ್ನ ಹೊರತುಪಡಿಸಿ ಮನೆಯಲ್ಲೇ ಕುಳಿತು ಒಂದು PM ಕಿಸಾನ್ ಯೋಜನೆಯ ಈ KYC ಯನ್ನ ಮಾಡ್ಕೊಬಹುದು. ಸೊ ಈ ಒಂದು ಈ KYC ನ ನೀವು ಕಡಾಖಂಡಿತವಾಗಿ ಮಾಡ್ಕೊಳ್ರಿ. ಯಾಕಪ್ಪ ಅಂತಂದ್ರೆ ಇನ್ನು ಮುಂದೆ ಬರುವಂತ ಒಂದು PM ಕಿಸಾನ್ ಯೋಜನೆ ಅಮೌಂಟ್ ನಿಮಗೆ ಜಮಾ ಆಗ್ಬೇಕಂತಂದ್ರೆ ನೀವು ಇದನ್ನ ಮಾಡ್ಲೇಬೇಕು. ಸೊ ಹಿಂಗಾಗಿ ಈ KYC ನ ಮಾಡ್ಕೊಳ್ರಿ. ಮತ್ತೆ 20ನೇ ಕಂತಿನ ಒಂದು PM ಕಿಸಾನ್ ಯೋಜನೆಯ ಅಮೌಂಟ್ ಇನ್ಸ್ಟಾಲ್ಮೆಂಟ್ ಆಗತ್ತೆ, ಅಮೌಂಟ್ ಬರುತ್ತೆ. ಸ್ವಲ್ಪ ಅಧಿಕಾರಿಗಳು ಇದನ್ನ ಡಿಲೇ ಮಾಡಿದ್ರಿಂದ ಅಮೌಂಟ್ ಬಂದಿಲ್ಲ. ಈ ಒಂದು PM ಕಿಸಾನ್ ಯೋಜನೆಯ ಸಂಬಂಧಿಸಿದಂತಹ ಈ ಒಂದು ಡೀಟೇಲ್ಸ್ ಅಥವಾ ಅಪ್ಡೇಟ್ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನೀವೇನಾದ್ರೂ ಕರ್ನಾಟಕದ ರೈತರಾಗಿದ್ರೆ ಸೊ ಇದೇ ರೀತಿಯಾಗಿರುವಂತಹ ರೈತರಿಗೆ, ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಎಜುಕೇಶನ್ಗೆ ಸಂಬಂಧಪಟ್ಟಿರುವಂತಹ ಯಾವ್ದಾದ್ರು ಯೋಜನೆ ಆಗಿರ್ಬೋದು, ಸ್ಕೀಮ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ಸ್ ಗಳಿದ್ರೆ ನಾನು ನನ್ನ ಈ ಶಬೀರ್ ಕನ್ನಡಿಗ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ ನೀವು ಏನಾದ್ರು ಕರ್ನಾಟಕದ ರೈತರಾಗಿದ್ರೆ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಜೈ ಹಿಂದ್, ಜೈ ಭಾರತ್.